ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ. ಇವತ್ತು 2 ದಿನದ ವ್ಲಾಗ್ನ ಒಂದೇ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. 20ನೇ ತಾರೀಕು ಅಕ್ಷಯ ತೃತೀಯ ಇದೆ ಅಲ್ವಾ. ಸೊ ಅಕ್ಷಯ ತೃತೀಯಾಗೆ ಯಾರೇ ಆಗಲಿ ಒಡವೆ ತೊಗೊಳಕ್ಕಾಗಲ್ಲ. ಇವಾಗಿರೋ ರೇಟ್ಗೆ ಒಡವೆ ಏನು ತೊಗೊಳಕ್ಕೆ ಸಾಧ್ಯ ಇಲ್ಲ, ಚಿನ್ನ ಆಗಲಿ ಬೆಳ್ಳಿ ಆಗಲಿ. ಸೊ ನಮ್ಮ ಕೈಲಿ ಏನು ತೊಗೊಳಕ್ಕಾಗಲ್ಲ ಅಲ್ವಾ ಅಂತ ಯೋಚನೆ ಮಾಡೋರು ಯಾರೇ ಆಗಿದ್ರೂ ಏನು ಯೋಚನೆ ಮಾಡೋ ಅಗತ್ಯ ಇಲ್ಲ. ಯಾಕೆಂದರೆ ನಾನು ಪ್ರತಿ ವರ್ಷವೂ ಚಿನ್ನ ಬೆಳ್ಳಿಗಿಂತ ಜಾಸ್ತಿ ಈ ವಸ್ತುಗಳನ್ನೇ ಮನೆಗೆ ತರಿಸ್ತೀನಿ. ಅದು ಯಾವ ವಸ್ತುಗಳು ಅಂತ ತಿಳ್ಕೊಬೇಕು ಅಂದರೆ ವಿಡಿಯೋ ಎಂಡ್ ತನಕ ನೋಡಿ, ಪ್ರತಿಯೊಂದು ವಿವರವಾಗಿ ನಾನು ತಿಳಿಸಿದ್ದೀನಿ. ನಮ್ಮ ಮನೇಲಿ ಪೂಜೆ ಸಾಮಾನೆಲ್ಲ ತುಂಬಾ ಇರುತ್ತೆ. ಸೊ ನಾನು ಅವನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಬಿಸಿ ನೀರೊಳಗಡೆ ಹುಣಸೆಹಣ್ಣು ಹಾಗೆ ನಿಂಬೆಹಣ್ಣು ಸ್ವಲ್ಪ ಉಪ್ಪು ವಿಮ್ ಬಾರ್ನ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡು ಬಿಡ್ತೀನಿ. ಗಾಜ್ ಬೌಲೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಅದು ಚೆನ್ನಾಗಿ ನೆಂದಿರುತ್ತೆ. ನೋಡಿ, ಜಸ್ಟ್ ನಾವು ವಾಶ್ ಮಾಡ್ಕೊಂಡ್ರೇ ನೀಟಾಗಿಬಿಡುತ್ತೆ. ತುಂಬಾ ಗಲೀಜಿರುತ್ತೆ. ಇವನ್ನೆಲ್ಲ ಉಜ್ಜೋ ಅಷ್ಟೊತ್ತಿಗೆ ಕೈಯೆಲ್ಲ ತುಂಬ ನೋವು ಬರುತ್ತೆ. ನೀವೇನಾದರೂ ಬೇರೆ ಥರ ಏನಾದರೂ ಟ್ರೈ ಮಾಡಿ, ಬೇಗನೆ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನಾವು ಎಫರ್ಟ್ ಹಾಕೋ ಅವಶ್ಯಕತೆ ಇಲ್ಲ ಅನ್ನೋ ಹಾಗಿದ್ರೆ ನನಗೆ ಪ್ಲೀಸ್ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಟ್ರೈ ಮಾಡಿ ನೋಡ್ತೀನಿ ಹೇಗೆ ಬರುತ್ತೆ ರಿಸಲ್ಟ್ ಅಂತ. ನಾನು ಪ್ರತಿ ಸರ್ತಿ ಇದೇ ಥರನೇ ಟ್ರೈ ಮಾಡೋದು. ನನಗಿದು ಈಸಿ ಅಂತಲೇ ಅನಿಸುತ್ತೆ. ನೋಡಿ ಎಷ್ಟು ನೀಟಾಗಿದೆ. ಎಷ್ಟೇ ಪಾತ್ರೆ ಇದ್ದರೂ ಈಸಿಯಾಗಿ ವಾಶ್ ಮಾಡ್ಕೊಳ್ಬಹುದು. ನಾನೆಲ್ಲ ವಾಶ್ ಮಾಡ್ಕೊಂಡು ಮನೆ ಕೆಲಸ ಮಾಡೋ ಅಷ್ಟೊತ್ತಿಗೆ ನನ್ನ ಮಗ ಹಾಗೆ ನಮ್ಮ ಅಕ್ಕನ ಮಗಳು ಇಬ್ಬರು ಸೇರಿಕೊಂಡು ರಾಗಿ ರೊಟ್ಟಿ ತಟ್ತಾಯಿದ್ರು. ಇಬ್ಬರು ಅಷ್ಟೇ ಅಡುಗೆ ಮಾಡೋದ್ರಲ್ಲಿ ಅವ್ರಿಗೆ ತುಂಬಾ ಇಂಟ್ರೆಸ್ಟು. ನನ್ನ ಮಗನಿಗೆ ನಾನು ಸಾಯಂಕಾಲನೇ ಹೇಳಿದ್ದೆ, ಈವ್ನಿಂಗ್ ನನಗೆ ಅಡುಗೆ ಮಾಡೋಕ್ಕಾಗಲ್ಲ, ಸೊ ನೀನೇ ಏನಾದರೂ ಮಾಡಬೇಕು ಅಂತ. ಅವನಿಗೆ ರಾಗಿ ರೊಟ್ಟಿ ತಿನ್ನಬೇಕು ಅಂತ ಅನ್ನಿಸ್ತಂತೆ. ಅದಕ್ಕೆ ಚಟ್ನಿ ಮಾಡಿಬಿಟ್ಟು ರೊಟ್ಟಿ ಮಾಡ್ಕೊಳ್ತಾ ಇದ್ದ. ಅಲ್ಲೋಗಿ ಒಂದು ಸ್ವಲ್ಪ ವಿಡಿಯೋ ಶೂಟ್ ಮಾಡಿಕೊಂಡು ದೇವ್ರ ಫೋಟೋ ಎಲ್ಲ ಒರೆಸ್ಕೊಳ್ಳೋಕ್ಕೆ ಒಂದು ಬೌಲ್ಗೆ ನೀರಲ್ಲಿ ಸ್ವಲ್ಪ ಅರಿಶಿನ ಹಾಕಿ ಪಚ್ಕರ್ಪೂರ ಹಾಗೆ ಜವಾದ್ ಪೌಡರ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ಫೋಟೋಗಳೆಲ್ಲ ಒರೆಸ್ಕೊಳ್ತಾ ಇದ್ದೀನಿ. ಹಾಗೆ ದೇವ್ರ ಮನೆ ಕೂಡ ನೀಟಾಗಿ ಒರೆಸ್ಕೊಂಡ್ಬಿಡ್ತೀನಿ. ಈ ಥರ ಮಾಡೋದ್ರಿಂದ ನಾವು ದೇವಸ್ಥಾನಕ್ಕೆ ಹೋದರೆ ಒಂದು ಘಮ ಬರುತ್ತೆ ಅಲ್ವಾ, ಆ ಥರ ಸುಮಾರು 1 ವಾರದವರೆಗೂ ಇರುತ್ತೆ. ನಂಗೊಂಥರ ಇಷ್ಟ ಆಗುತ್ತೆ ಅದು. ದೇವ್ರ ಮನೆ ಒಳಗಡೆ ಹೋದರೆ ಆ ಥರ ಘಮ್ ಅಂತ ಸ್ಮೆಲ್ ಬಂದರೆ. ನಮ್ಮ ಮನೇಲಿ ದೇವ್ರ ಫೋಟೋನು ಜಾಸ್ತಿನೇ ಇದೆ, ದೇವ್ರ ಸಾಮಾನು ಕೂಡ ಜಾಸ್ತಿನೇ ಇದೆ. ಇವೆಲ್ಲ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಒಬ್ರಿಗೊಂದು ದಿನ ಫುಲ್ಲು ಹಿಡಿದ್ಬಿಡುತ್ತೆ. ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಈ ದೇವ್ರ ಮನೆ ಪೂಜೆ ಸಾಮಾನೆಲ್ಲ ತೊಳೆದು ಎಲ್ಲ ಮಾಡೋ ಅಷ್ಟೊತ್ತಿಗೆ ಫೋಟೋ ಎಲ್ಲ ಕ್ಲೀನ್ ಮಾಡಿಕೊಂಡು ಫೋಟೋಗಳಿಗೆ ಅರಿಶಿನ ಕುಂಕುಮ ಇಡೋದಕ್ಕೆ ಅಂತ ಒಂದು ಪ್ಲೇಟ್ಗೆ ಅರಿಶಿನ ಹಾಕಿ ಅಷ್ಟಗಂಧ ಪೌಡರು ಪಚ್ಕರ್ಪೂರ ಜವಾದ್ ಹಾಕಿ ನೀರು ಹಾಕಿಬಿಟ್ಟು ಪೇಸ್ಟ್ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀರು ಬದಲಾಗಿ ರೋಸ್ ವಾಟರ್ನ ಕೂಡ ನಾವು ಆ್ಯಡ್ ಮಾಡ್ಕೊಳ್ಬಹುದು. ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಸ್ಮೆಲ್ ಕೂಡ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ನಾನು ಯಾವುದಾದ್ರೂ ಹಬ್ಬ ಬಂದಾಗ ಈ ಥರ ಎಲ್ಲ ಏನಾದರೂ ಸ್ಪೆಷಲಾಗಿ ಪೂಜೆ ಮಾಡ್ಕೋಬೇಕು ಅಂತಂದರೆ ನಾನು ಇದನ್ನೆಲ್ಲ ಖಂಡಿತವಾಗ್ಲೂ ಫಾಲೋ ಮಾಡ್ತೀನಿ. ಯಾಕೆಂದರೆ ಈ ಥರ ಮಾಡೋದ್ರಿಂದ ದೇವ್ರ ಮನೇಲಿ ತುಂಬಾ ಒಂದು ಒಳ್ಳೆ ಸುಗಂಧ ಇರುತ್ತೆ. ಸುಗಂಧ ಇರೋ ಜಾಗದಲ್ಲಿ ಲಕ್ಷ್ಮಿ ಮನೆ ಬಿಟ್ಟು ಎಲ್ಲೂ ಹೊರಗಡೆ ಹೋಗಲ್ಲ ಅಂತ ಹೇಳ್ತಾರೆ. ನಾನಂತೂ ಅದನ್ನು ನಂಬ್ತೀನಿ. ಯಾಕೆ ಅಂದರೆ ನಾನು ಇವನ್ನೆಲ್ಲ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದನೇ ನಮ್ಮ ಮನೇಲಿ ಒಂದು ಪಾಸಿಟಿವ್ ವೈಬ್ ಇದೆ. ನಮ್ಮ ಮನೇಲಿ ಮೊದಲು ನಾವು ಇದ್ದಿದ್ದಕ್ಕೂ ಇವಾಗಿರೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ನಾನು ಇದನ್ನೆಲ್ಲ ತುಂಬಾ ನಂಬ್ತೀನಿ. ನಾವು ಎಫರ್ಟ್ ಹಾಕಿ ಏನೇನೋ ಮಾಡೋ ಅವಶ್ಯಕತೆ ಇಲ್ಲ. ದೇವ್ರನ್ನ ಭಕ್ತಿಯಿಂದ ನಂಬಿ ಆರಾಧಿಸಿದ್ರೆ ಅದಕ್ಕೆ ಬೇಕಾಗಿರೋ ದಾರಿ ದೇವರೇ ತೋರಿಸ್ತಾರೆ. ಎಲ್ಲ ಕೆಲಸ ಮುಗಿಸ್ಕೊಂಡು ಮಲಗೋ ಅಷ್ಟೊತ್ತಿಗೆ ನೈಟ್ 10:30 ಆಗೋಗ್ಬಿಡ್ತು. ಬೆಳಿಗ್ಗೆ ಎದ್ದಿದ್ದು 6 ಗಂಟೆಗೆ. ಎದ್ದಿದ ತಕ್ಷಣ ನಮ್ಮ ಅತ್ತಿಗೆ ಮನೆ ಮುಂದೆ ಎಲ್ಲ ಸಾರಿಸ್ತಾ ಇದ್ರು. ಮೊದಲೆಲ್ಲ ನಾವು ಈವ್ನಿಂಗ್ ಟೈಮಲ್ಲೇ ಸಾರಿಸ್ತಾ ಇದ್ವಿ. ಬಟ್ ಯಾರೋ ನಮಗೆ ಹೇಳಿದ್ರು ಈವ್ನಿಂಗ್ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಸಾರಿಸಿ ರಂಗೋಲಿ ಹಾಕಬೇಡಿ ಅಂತ ಹೇಳಿ. ಅದಕ್ಕೆ ಮಾರ್ನಿಂಗ್ ಟೈಮಲ್ಲೇ ಸಾರಿಸ್ಕೊಳ್ತೀವಿ. ನಮ್ಮ ಅತ್ತಿಗೆ ಆಲ್ರೆಡಿ ಅನ್ನಕ್ಕೆ ಇಟ್ಬಿಟ್ಟು ಆಮೇಲೆ ಸಾರಿಸ್ಕೊಳ್ತಾ ಇದ್ರು. ನಾನು ಸೊಪ್ಪು ಸಾರು ಮಾಡೋಣ ಅಂತ ಎಲ್ಲ ರೆಡಿ ಮಾಡಿಕೊಂಡೆ. ಹಾಗೆ ಬೆಳಿಗ್ಗೆನೇ ಎದ್ದು ಫಸ್ಟು ಮನೆಗೆ ತರಿಸಿರೋಂಥ ವಸ್ತುಗಳು ಸಕ್ಕರೆ, ಹಾಲು, ಚಕ್ಕೆ, ಲವಂಗ, ಏಲಕ್ಕಿ ಹಾಗೆ ದ್ರಾಕ್ಷಿ, ಗೋಡಂಬಿ, ಕಲ್ಲುಪ್ಪು ಇಷ್ಟು. ಏನಿವಾಗ ಐಟಮ್ ಹೇಳಿದೆ ನಾನು, ಇದನ್ನೇ ಅಕ್ಷಯ ತೃತೀಯ ದಿನ ಮಾರ್ನಿಂಗ್ ಬೆಳಿಗ್ಗೆನೇ ಎದ್ದು ಫಸ್ಟ್ ನೀವು ಮನೆಗೆ ತರಿಸ್ಬೇಕಾಗಿರೋಂಥ ಐಟಮ್ಸ್ ಇವು. ನಾವು ಚಿನ್ನ ಬೆಳ್ಳಿ ಬಂಗಾರ ತಂದಿಲ್ಲ ಅಂದರೂ ಪರವಾಗಿಲ್ಲ, ಫಸ್ಟು ಇವೆಲ್ಲ ನಮ್ಮ ಮನೆಗೆ ಬರಬೇಕು. ಅವೆಲ್ಲ ಬಂದರೆ ಮಹಾಲಕ್ಷ್ಮಿ ಮನೆಗೆ ಬಂದಂಗೆ ಲೆಕ್ಕ. ನೆಕ್ಸ್ಟು ಸ್ನಾನ ಮಾಡ್ಕೊಂಡು ಬಂದು ಹೂವು ಎಲ್ಲ ರೆಡಿ ಮಾಡಿಕೊಂಡು ಕಳಸ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಮನೇಲಿ 2 ಕಳಸ ಇಡ್ತೀನಿ. ಒಂದು ದೇವ್ರ ಮನೇಲಿ ಇಡ್ತೀನಿ, ಇನ್ನೊಂದು ಬಾಗಿಲಿಂದಗಡೆ ದೇವ್ ಮೂಲೆಯಲ್ಲಿ ಇಡ್ತೀನಿ. ಇದೂ ನಾನು ಸುಮಾರು ಒಂದು 4 ವರ್ಷದಿಂದ ಮಾಡ್ತಾಯಿದ್ದೀನಿ. ಆ ಥರ ಇಡೋದ್ರಿಂದ ದೇವ್ ಮೂಲೆಯಲ್ಲಿ ನಾವು ತುಂಬಾ ಒಳ್ಳೆಯದು ಅಂತ ಹೇಳಿದರು ಯಾರೋ ನನಗೆ. ಆವತ್ತಿಂದ ನಾನು ಅದನ್ನು ಮಿಸ್ ಮಾಡದೆ ಪಾಲಿಸ್ತಾ ಇದ್ದೀನಿ. ನೀರಿಗೆ ಅರಿಶಿನ ಕುಂಕುಮ ಗಂಧ ಜವಾದು ಪಚ್ ಕರ್ಪೂರ ಇಷ್ಟನ್ನು ಹಾಕಿಬಿಟ್ಟು ಬಾಗಿಲಿಂದ ಇಡೋ ಅಂಥ ಕಳಸಕ್ಕೆ ಒಂದು ಹೂ ಇಟ್ಕೊಳ್ತಾ ಇದ್ದೀನಿ. ಮೇನ್ ದೇವ್ರ ಮನೇಲಿ ಇಡೋ ಕಳಸಕ್ಕೆ ಹೂ ಏನು ಇಡ್ತಾ ಇಲ್ಲ. ಮೇನ್ ಕಳಸ ಇಡೋ ಅಂಥ ಒಂದು ಬಟ್ಲಿಗೆ ನಾನು ಅಕ್ಕಿ ಇಟ್ಬಿಟ್ಟು ಅದಕ್ಕೆ ಕವಡೆ
ಗೋಮತಿ ಚಕ್ರ ಹಾಗೆ ಕಮಲದ ಬೀಜ ಐದನ್ನ ನಾನು ಜೋಡಿಸ್ಕೊಳ್ತಾ ಇದ್ದೀನಿ. ಇದೆಲ್ಲ ಲಕ್ಷ್ಮಿಗೆ ತುಂಬ ಇಷ್ಟ ಆಗಿರೋವಂಥ ವಸ್ತುಗಳು. ಅಕ್ಕಿ ಆಗಿರಬಹುದು, ಕವಡೆ, ಗೋಮತಿ ಚಕ್ರ, ಕಮಲದ ಬೀಜ, ಹಾಗೆ ಜವಾದ್ ಪೌಡರು, ಪಚ್ ಕರ್ಪೂರ, ಗಂಧದ ಪೌಡರು, ಇದೆಲ್ಲ ತುಂಬ ಇಷ್ಟ ಆಗುವಂಥ ವಸ್ತುಗಳು. ಸೊ ಆದಷ್ಟು ದಯವಿಟ್ಟು ಎಲ್ಲರೂ ಇದನ್ನು ಪಾಲಿಸಿ. ಸುಮಾರಷ್ಟು ಜನ ಈ ಥರ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ, ಸುಮಾರಷ್ಟು ಜನಕ್ಕೆ ಗೊತ್ತಿರಲ್ಲ. ನಾನು ಗೊತ್ತಿಲ್ಲದೆ ಇರೋರ್ಗೆ ಹೇಳ್ತಾ ಇದ್ದೀನಿ. ಹಾಗೆ ನಾನು ಮಾಡ್ತಾ ಇರೋ ಪೂಜೆಲಿ ಏನಾದ್ರು ತಪ್ಪಿದ್ರು ಕೂಡ ನನಗೆ ತಿಳಿಸಿ. ನನಗೆ ದೇವ್ರ ಭಕ್ತಿ ಜಾಸ್ತಿ. ನಾನೇನಾದ್ರು ತಪ್ಪು ಮಾಡ್ತಾ ಇದ್ದೀನಿ ಅಂತ ಅಂದರೆ ಅದನ್ನು ನಾನು ತಿದ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ. ನೆಕ್ಸ್ಟು ತೆಂಗಿನಕಾಯಿ ರೆಡಿ ಮಾಡ್ಕೊಳ್ಳೋಣ ಅಂತ ತೆಂಗಿನಕಾಯಿಗೆ ಅರಿಶಿನ ಕುಂಕುಮ ಇಟ್ಬಿಟ್ಟು ಅರಿಶಿನದ ಬೋಟ್ ಇರುತ್ತೆ ಅಲ್ವಾ, ಅದನ್ನು ಹಾಕಿ ಬಳೆ ಇಟ್ಟು ಎಲ್ಲ ರೆಡಿ ಮಾಡಿಕೊಂಡೆ. ನಾನು ಪ್ರತಿಯೊಂದು ಅಕ್ಷಯ ತೃತೀಯಾಗೂ ಫಸ್ಟ್ ಬರುತ್ತೆ ಅಲ್ವಾ ಅಮಾವಾಸ್ಯೆ, ಆ ಅಮಾವಾಸ್ಯೆ ದಿನ ಈ ಪೂಜೆ ಮಾಡ್ತೀನಿ. ನೆಕ್ಸ್ಟು ಅಕ್ಷಯ ತೃತೀಯ ದಿನ ಸೇಮ್ ಏನು ಪ್ರಾಡಕ್ಟ್ ನಾನು ಇವತ್ತು ಬೆಳಿಗ್ಗೆ ತರಿಸಿದ್ದೀನಿ ಅವನ್ನೇ ಎಲ್ಲ ನೀಟಾಗಿ ತರಿಸ್ಬಿಟ್ಟು ಅದೇ ಥರ ನಾನು ಪೂಜೆ ಮಾಡ್ಕೊಳ್ತೀನಿ. ಆ ಥರ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ನನಗಂತೂ ಒಳ್ಳೆ ರಿಸಲ್ಟ್ ಸಿಕ್ಕಿದೆ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಯಾರು ಬೇಕಾದರೂ ಟ್ರೈ ಮಾಡಿ ನೋಡಿ. ಸ್ಟಾರ್ಟಿಂಗಲ್ಲಿ 1-2 ಸರ್ತಿ ಮಾಡಿಬಿಟ್ಟು ನಮಗೇನು ಆಗ್ತಾಯಿಲ್ಲ ಅಂದರೆ ಏನೂ ಆಗೋಲ್ಲ. ದೇವ್ರ ಮೇಲೆ ನಂಬಿಕೆ ಇಟ್ಟು ನಾವು ಏನು ಮಾಡಿದ್ರು ಎಲ್ಲ ನಮ್ಗೆ ಒಳ್ಳೆಯದೇ ಆಗುತ್ತೆ. ನಂಬಿಕೆ ಇರಬೇಕಷ್ಟೇ. ವಾಟ್ ಯು ಬಿಲೀವ್ ಯು ಬಿಕಮ್ ಅಂತಾರಲ್ವ, ಆ ಥರ ನೀವು ನಂಬಿದ್ರೆ ಎಲ್ಲ ಆಗುತ್ತೆ, ನಂಬಿಲ್ಲ ಅಂದರೆ ಏನೂ ಆಗಲ್ಲ. ನೆಕ್ಸ್ಟು ಶಂಖಕ್ಕೆ ಅಭಿಷೇಕ ಮಾಡಿಬಿಟ್ಟು 9 ಸರ್ತಿ ಶ್ರೀಂ 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 ಅಂತ ಹೇಳ್ಕೊಂಡು ಶಂಖದಲ್ಲಿ ನೀರು ಹಾಕಿ ₹1 ಕಾಯಿನ್ನ ಹಾಕಿಬಿಟ್ಟು ಇಡ್ತಾ ಇದ್ದೀನಿ. ಇದನ್ನು ನಾವು ರಾಮೇಶ್ವರಮಿಂದ ತೊಗೊಂಡು ಬಂದಿದ್ದು. ಇದನ್ನು ಬಲಮುಖಿ ಶಂಖ ಅಂತ ಹೇಳ್ತಾರೆ. ಇದನ್ನು ಮನೇಲಿ ಇಡೋದ್ರಿಂದ ಕೂಡ ಲಕ್ಷ್ಮಿಗೆ ತುಂಬ ಇಷ್ಟ ಆಗುತ್ತಂತೆ. ಸೊ ಅದರಿಂದ ನಾನು ಅದನ್ನು ಕೂಡ ತೊಗೊಂಡು ಬಂದು ಇಟ್ಕೊಂಡಿದ್ದೀನಿ. ನೆಕ್ಸ್ಟು ತರಿಸಿರೋ ಉಪ್ಪನ್ನ ಒಂದು ಬಟ್ಲಿಗೆ ಹಾಕಿಬಿಟ್ಟು ಅದರಲ್ಲಿ 7 ಲವಂಗನ ಇಟ್ಕೊಳ್ತಾ ಇದ್ದೀನಿ. ಒಂದಿಷ್ಟು ಏನು ಇದಾಗಿರಬಾರ್ದು, ಆ ಥರ ಲವಂಗ ಇಟ್ಕೊಳ್ಬೇಕು. ಅದ್ರ ಮೇಲೆ ಅರಿಶಿನ ಕುಂಕುಮ, ಸ್ವಲ್ಪ ಗಂಧದ ಪೌಡ್ರು, ಸ್ವಲ್ಪ ಪಚ್ ಕರ್ಪೂರ ಹಾಕಿಬಿಟ್ಟು ದೇವ್ರ ಮುಂದೆ ಇಟ್ಕೋಬೇಕು. ನಾನು ಇದನ್ನು ಪ್ರತಿ ಅಮಾವಾಸ್ಯೆಗೂ ಮಾಡ್ತೀನಿ. ಇದು ದೇವ್ರ ಮನೇಲೇ ಇರುತ್ತೆ. ಅಮಾವಾಸ್ಯೆಗೆ ಇಟ್ಟರೆ ನೆಕ್ಸ್ಟು ಅಮಾವಾಸ್ಯೆಗೆ ನಾನು ತೆಗೆಯೋದು. ಇನ್ ಕೇಸ್ ನಾನೇನಾದರೂ ಪೀರಿಯಡ್ಸ್ ಆಗಿದ್ರೆ ಅಥವಾ ಹೊರಗಡೆ ಎಲ್ಲಾದರೂ ಹೋಗಿದ್ರೆ, ನಾನು ಹೊರಗಡೆ ಹೋಗಿದ್ರೆ ನಮ್ಮ ಅತ್ತೆ ಮಾಡ್ತಾರೆ. ನಾನು ಮನೇಲೇ ಇದ್ದು ಏನಾದರೂ ಪೀರಿಯಡ್ಸ್ ಏನಾದರೂ ಆಗಿದ್ರೆ ನೆಕ್ಸ್ಟು ಪೌರ್ಣಮಿಗೆ ಮಾಡ್ಕೊಳ್ತೀನಿ. ಇದು ಯಾವಾಗಲೂ ನಮ್ಮ ದೇವ್ರ ಮನೇಲೇ ಇರುತ್ತೆ. ಯಾಕೆ ಅಂತಂದರೆ ನಾವು ಯಾವಾಗೂ ನಮ್ಮ ಮನೆಗೆ ಯಾವುದೇ ದುಡ್ಡು ಬಂದ್ರೂ ನಾವು ಫಸ್ಟ್ ಉಪ್ಪಿನ ಮೇಲೆ ಇಟ್ಬಿಟ್ಟು ನೆಕ್ಸ್ಟ್ ಡೇನೇ ಅದು ಬೀರು ಒಳಗಡೆ ಇಡೋದು. ಇನ್ನೊಂದು ಕಳಸ ತೊಗೊಂಡೋಗಿ ಬಾಗಿಲಿಂದ ಇಟ್ಕೊಂಡೆ. ನೋಡಿ ಈ ಥರ ನಾವು ರೆಡಿ ಮಾಡ್ಕೊಂಡಿದ್ದೀವಿ ಅಲ್ಲಿ ಇಟ್ಕೊಳ್ಳೋಕ್ಕೆ. ಹಾಗೆ ಗಿಡದಲ್ಲಿ ಬಿಟ್ಟಿರೋ ಮಲ್ಲಿಗೆ ಹೂವನ್ನ ಕಳಸಕ್ಕೆ ಹಾಗೆ ಕಾಮಾಕ್ಷಿ ದೀಪಕ್ಕೆ ರೆಡಿ ಮಾಡಿಕೊಂಡೆ. ನೆಕ್ಸ್ಟು ಉಪ್ಪಿನ ದೀಪ ಹಚ್ಚೋದಕ್ಕೋಸ್ಕರ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನೇನು ಫೋಟೋಗಳಿಗಿಡೋದಕ್ಕೆ ಒಂದು ಪೇಸ್ಟ್ ಮಾಡ್ಕೊಂಡಿದ್ದೆ, ಅದೇ ಪೇಸ್ಟು ಇನ್ನೂ ಉಳಿದಿತ್ತು. ಸೊ ಅದನ್ನೇ ನಾನು ಹೊಸ್ದಾಗಿ ಮಾಡಿಕೊಂಡ್ರು ಸೇಮ್ ಪೇಸ್ಟೇ ನಾನು ಅಪ್ಲೈ ಮಾಡೋದು, ಇಲ್ಲ ಅದೇ ಉಳಿದಿತ್ತಲ್ವ, ಸೊ ಅದನ್ನೇ ಅಪ್ಲೈ ಮಾಡ್ತಾ ಇದ್ದೀನಿ. ಮಣ್ಣಿನ ಬಟ್ಲಿಗೆ ಫಸ್ಟ್ ಅಪ್ಲೈ ಮಾಡಿಕೊಂಡು ಮಣ್ಣಿನ ದೀಪಗಳಿಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಮಣ್ಣಿನ ದೀಪನೇ ಹಚ್ಚಬೇಕು ಉಪ್ಪಿನ ದೀಪ ಹಚ್ಚೋವಾಗ, ಇನ್ಯಾವುದೇ ದೀಪ ತೊಗೊಂಡು ಹಚ್ಚಬಾರ್ದು. ಈ ಥರ ಹಚ್ಚೋದ್ರಿಂದನೂ ತುಂಬಾ ಒಳ್ಳೆಯದು. ಲಕ್ಷ್ಮಿಗೆ ತುಂಬ ಪ್ರಿಯವಾಗಿರೋ ಅಂಥ ದೀಪ ಇದು. ಇದು ಪ್ರತಿ ಅಮಾವಾಸ್ಯೆಗೆ, ಶ್ರಾವಣ ಶುಕ್ರವಾರ ಬರುತ್ತಲ್ವ ಆವಾಗ, ಅಥವಾ ಈ ಥರ ಅಕ್ಷಯ ತೃತೀಯಾಗೆ ಈ ಥರ ಎಲ್ಲ ಮಾಡಿದ್ರೆ ತುಂಬಾ ಒಳ್ಳೆಯದು. ಸೊ ನಾನು ಅವಾಗವಾಗ ಇದನ್ನು ಮಾಡ್ತಾನೆ ಇರ್ತೀನಿ. ಇದನ್ನು ಅಷ್ಟೇ ತುಂಬ ವರ್ಷಗಳಿಂದ ಮಾಡ್ಕೊಂಡು ಬರ್ತಾಯಿದ್ದೀನಿ. ದಯವಿಟ್ಟು ಇದು ಕೂಡ ಯಾರು ಬೇಕಾದರೂ ಪಾಲ್ಸ್ ನೋಡಿ, ತುಂಬಾ ಒಳ್ಳೆ ರಿಸಲ್ಟ್ ಇರುತ್ತೆ. ಫಸ್ಟು ಉಪ್ಪು ಹಾಕ್ಬಿಟ್ಟು ಅದಾದಮೇಲೆ ಒಂದು ದೀಪದಲ್ಲಿ ಅಕ್ಷತೆ ಕಾಳು ಹಾಕಿ ಇನ್ನೊಂದು ದೀಪಕ್ಕೆ 2 ಬತ್ತಿ ಹಾಕ್ಕೊಳ್ತಾ ಇದ್ದೀನಿ. 2 ಬತ್ತಿ ಹಾಕಬೇಕು, ಸಿಂಗಲ್ ಬತ್ತಿ ಯಾವುದೇ ಕಾರಣಕ್ಕೂ ಹಾಕಬಾರ್ದು. ದೇವ್ರಿಗೆ ಹಚ್ಚೋ ದೀಪಕ್ಕೆ ನಾನು ಮಾಮೂಲಿ ದೀಪದ ಎಣ್ಣೆನೇ ಹಾಕ್ತೀನಿ. ಈ ದೀಪಕ್ಕೆ ಮಾತ್ರ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಯಾವಾಗಲೂ ಒಂದು ತುಪ್ಪದ ಡಬ್ಬ ನಾನು ದೇವ್ರ ಮನೇಲಿ ಇಟ್ಟಿರ್ತೀನಿ, ಅದನ್ನೇ ಬಳಸೋದು. ನೆಕ್ಸ್ಟು ಬಿಸಿ ಮಾಡಿ ಇಟ್ಕೊಂಡಿರೋ ಅಂಥ ಹಾಲು, ಹಾಗೆ ಉಪ್ಪು, ಅಕ್ಕಿ, ಸಕ್ಕರೆ, ಅಕ್ಷತೆ ಕಾಳು, ಚಕ್ಕೆ, ಲವಂಗ, ಯಾಲಕ್ಕಿ, ದ್ರಾಕ್ಷಿ ಗೋಡಂಬಿ ತರಿಸಿದ್ನಲ್ವಾ, ಇಷ್ಟನ್ನು ಇಟ್ಬಿಟ್ಟು ನಾನು ದೇವ್ರ ಮುಂದೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾವು ಚಿನ್ನ ಬೆಳ್ಳಿ ತಂದಿಲ್ಲ ಅಂದರೂ ಸೇಮ್ ಇದೇ ಥರ ಮಾಡಿಕೊಂಡ್ರೆ ಪ್ರತಿ ವರ್ಷವೂ ನಮ್ಮ ಮನೆಗೆ ಬೇಕಾಗಿರುವಂಥ ಪ್ರತಿಯೊಂದು ವಸ್ತುಗಳು, ಚಿನ್ನ ಬೆಳ್ಳಿ ಆಸ್ತಿ ದುಡ್ಡು ಎಲ್ಲ ಬರುತ್ತೆ. ಹೇಗೆ ಅಂದರೆ ಅದಕ್ಕೆ ಬೇಕಾಗಿರುವಂಥ ದಾರಿ ದೇವರೇ ನಮಗೆ ತೋರಿಸ್ತಾನೆ. ಹಂಗಂತ ಸುಮ್ಮನೆ ಬಂದುಬಿಡಲ್ಲ. ನಮ್ಮ ಕಷ್ಟಪಟ್ರೂ ಆ ದುಡ್ಡು ನಮ್ಮ ಕೈಯಲ್ಲಿ ನಿಲ್ಲೋ ಹಾಗಾಗುತ್ತೆ. ನನ್ನನ್ನು ನಂಬಿ ನಿಜವಾಗ್ಲೂ ಇದನ್ನು ಟ್ರೈ ಮಾಡಿ ನೋಡಿ, ಆಗುತ್ತೆ. ಇವೆಲ್ಲ ಲಕ್ಷ್ಮಿಗೆ ತುಂಬ ಇಷ್ಟ ಆಗಿರೋವಂಥ ವಸ್ತುಗಳು. ಇವೆಲ್ಲ ಯಾವುದೇ ಕಾರಣಕ್ಕೂ ಮನೇಲಿ ಕಡಿಮೆ ಆಗಬಾರ್ದು ಅಂತ ಹೇಳ್ತಾರೆ, ಲಕ್ಷ್ಮಿಗೆ ಇಷ್ಟ ಆಗಲ್ಲ ಅಂತ. ಸೊ ಅವೆಲ್ಲ ತರಿಸಿ ನಾವು ದೇವ್ರ ಮುಂದೆ ಇಟ್ಟು ಉಪ್ಪಿನ ದೀಪ ಹಚ್ಚಿ ದೇವ್ರನ್ನ ಬೇಡ್ಕೊಂಡು ನಾವು ಪೂಜೆ ಮಾಡೋದ್ರಿಂದ ಲಕ್ಷ್ಮಿ ನಮ್ಗೆ ಒಲಿತಾಳೆ. ಇವೆಲ್ಲ ರೆಡಿ ಮಾಡಿಕೊಂಡು ಪಚ್ ಕರ್ಪೂರ ಒಂದು ಸ್ವಲ್ಪ ಎಲ್ಲಾದ್ರ ಮೇಲೆ ಉದುರಿಸ್ಕೊಳ್ತಾ ಇದ್ದೀನಿ. ಹಾಗೆ ದೀಪ ಹಚ್ತೀವಲ್ಲ, ಆ ದೀಪಕ್ಕೂ ಕೂಡ ಸ್ವಲ್ಪ ಜವಾದ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ ದೀಪ ಉರಿಯೋ ಅಷ್ಟೊತ್ತು ಚೆನ್ನಾಗಿ ಸ್ಮೆಲ್ ಬರುತ್ತೆ. ನಾನು ಕಳ್ಸಕ್ಕಿಟ್ಟಿರುವಂಥ ಹೂ ಫಸ್ಟೇ ಬಿದ್ದುಬಿಟ್ಟು
ಅನಿಸ್ಬಿಟ್ಟಿತ್ತು. ನನಗೇನೋ ಒಂಥರ ಖುಷಿ ಆಯಿತು, ಲಕ್ಷ್ಮಿನೇ ನನಗೆ ವರ ಕೊಟ್ಟಿದ್ದಾಳೆ ಅನ್ನೋ ಥರ. ಸೊ ಅದನ್ನ ಎತ್ಕೊಂಡು ಮುಡ್ಕೊಂಡು ನಾನು ಬೇರೆ ಹೂ ಕಟ್ಬಿಟ್ಟು ದೇವ್ರಿಗಿಟ್ಟೆ. ಅದಾದಮೇಲೆ ದೀಪ ಬತ್ತಿಲಿ ಅಂಟಿಸ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ ಈ ಥರ ನಾವೇನಾದರೂ ಸ್ಪೆಷಲಾಗಿ ಪೂಜೆ ಮಾಡಿದಾಗ ಬೆಂಕಿ ಕಡ್ಡಿಲಿ ಯಾವುದೇ ಕಾರಣಕ್ಕೂ ದೀಪ ಅಂಟಿಸ್ಕೋಬಾರ್ದಂತೆ. ಅದು ನನಗೂ ಯಾರೋ ಸುಮಾರಷ್ಟು ಜನ ಹೇಳಿದ್ದಾರೆ, ನಾನು ಅವತ್ತಿಂದ ಅದನ್ನೇ ಪಾಲಿಸ್ತೀನಿ. ಅದರಿಂದ ಬತ್ತಿಲೇ ಹಚ್ಕೊಂಡು ನಾನು ಪೂಜೆಗೆ ರೆಡಿ ಮಾಡಿಕೊಂಡೆ. ಇಷ್ಟು ನನಗೆ ತಿಳಿದಿರುವಂಥ ವಿಷಯಗಳು. ನಾನೇನಾದರೂ ತಪ್ಪಾಗಿ ಹೇಳಿದರೆ ದಯವಿಟ್ಟು ನನ್ನ ಕ್ಷಮಿಸಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ, ಹಾಗೆ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ತಿಳ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಒಂದೊಳ್ಳೆ ವಿಡಿಯೋ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.